ನಮಸ್ಕಾರ, ಶುಭೋದಯ. ಇವತ್ತು ಬುಧವಾರ ಆದ್ರೇನು, ಯಾವ ಆಧಾರ ಆದ್ರೇನು, ಕರ್ಮ ಯಾರು ಬಿಟ್ಟೈತಿ, ಯಾರನ್ನೂ ಬಿಡೋದಿಲ್ಲ. ಸೊ ನಮ್ಮ ಕರ್ಮ ಏನೈತಿ, ನಮ್ಮ ಕರ್ಮ ನಮ್ಮದು. ಸೊ ಈ ಏನಾರ ಅಂತಾರೆ, ನೋಡಪ್ಪ ನಿನ್ನ ಹಂಗಾಗೈತಿ, ಯಾವ ಶಾಪನೂ ಹತ್ತೋದಿಲ್ಲ. ಸೊ ಹತ್ತೋದು ನಮ್ಮ ಕರ್ಮ. ಸೊ ನನಗೆ ಏನಾಗಬೇಕು ಅನ್ನೋದು ನನ್ನ ಕರ್ಮ ಡಿಸೈಡ್ ಮಾಡ್ತೈತಿ. ಸೊ ಈಗ ಏನು ಉದಾಹರಣೆಗೆ ಅಂತಂದ್ರೆ, ಈಗ ನಾನು ಯಾರಿಗಾರು ಒಳ್ಳೇದು ಮಾಡಿರ್ತೀನಿ, ನಾನು ಮಾಡಿ ಮರ್ತಾ ಬಿಟ್ಟಿರ್ತೀನಿ. ಏನೋ ಆಗಿ ಪಾಪ ಅವ್ನಿಗೆ ಏನೋ ಸಹಾಯ ಮಾಡ್ಬೇಕಾಗಿ ಮಾಡಿಬಿಟ್ಬಿಟ್ಟಿರ್ತೀನಿ. ಮುಂದೆ ನನಗೆ ಯಾವಾಗೋ ಒಂದು ಸಹಾಯ ಆಗ್ಬೇಕಾಗಿರ್ತೈತಿ. ಸೊ ಅದು ಕೇಳಲಾರ್ದ ಸಹಾಯ ನನಗೆ ಬರ್ತೈತೆ ಅದು. ಸೊ ಅದು ಯಾವಾಗ ಅಂತಂದ್ರೆ ಈಗ ಕರ್ಮದ ಫಲ ಅದು. ಸೊ ಕೆಟ್ಟದ್ದು ಮಾಡಿದ್ರು ಹಂಗೆ ಆಗ್ತೈತಿ. ಸೊ ಕೆಲವೊಬ್ರು ಏನು ಮಾಡ್ತಿಕೊಂಡ್ಬಿಡ್ತಾರೆ, ಏನರ ಆಗಲಿ ನಾವು ಮಾಡಿದ್ದು ಕರೆಕ್ಟ. ಯಾಕಂದ್ರೆ ಅಧಿಕಾರ ಇರ್ತೈತಿ, ಆಸ್ತಿ ಇರ್ತೈತಿ, ರೊಕ್ಕ ಇರ್ತೈತಿ, ಆಮೇಲೆ ಅದನ್ನ ದುರುಪಯೋಗ ಪಡಿಸ್ಕೊಂತನೇ ಬಂದಿರ್ತಾರೆ ಅವರು. ಹಂಗೆ ಬಂದಿದ್ದಕ್ಕೆ ಅವ್ರಿಗೆ ಎಲ್ಲನೂ ಒಳ್ಳೇದಾಗತ್ತೈತೆ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಮಂದಿಗೆ ಹಂಗೆ ಕಾಣ್ತಿರ್ತೈತಿ, ಎಷ್ಟು ವರ್ಷ ಆತ್ರಿ, ಏನು ಬೆಳೆ ಆಗತ್ತಾನ ರೀ, ಏನೂ ಇದ್ದಿದ್ದಿಲ್ಲವ ಅಂತ. ಹೋದ ಏನೋ ಒಂದು ಪುಣ್ಯ ಮಾಡಿರ್ತಾನೆ, ಏನೋ ಒಂದು ಕರ್ಮ ಮಾಡಿರ್ತಾನೆ, ಅದಕ್ಕೆ ಅವ್ನಿಗೆಲ್ಲ ಒಳ್ಳೇದಾಗ್ತಿರ್ತೈತಿ. ಆದ್ರೆ ಅದನ್ನು ನಾವು ಮೈನಸ್ ಮಾಡ್ಕೊತ ಬರ್ತಾನೆ. ಹೆಂಗಂತಂದ್ರೆ, ಈಗ ₹100 ದಿವಸ ಒಂದೊಂದು ರೂಪಾಯಿ ಕಳ್ಕೊಂತ ಜೀರೋ ಆಗ್ಬಿಡ್ತೈತಿ. ಅದು ಒಂದು ಜೀರೋ ಇದ್ದವ ದಿವಸ ಒಂದೊಂದು ರೂಪಾಯಿ ಕೂಡಿಸ್ಕೊಂತ ಹೋದ್ರೆ 100 ದಿವ್ಸಕ್ಕೆ ₹100 ಆಯ್ತು. ಹಂಗೆ ಕರ್ಮನು. ಸೊ ನಾವು ಎಷ್ಟು ಖರ್ಚು ಮಾಡ್ತೀವಿ ಅಷ್ಟು ಅದು ಖರ್ಚು ಹಾಕ್ಕೊತ ಇರ್ತೈತಿ. ನಾವು ಕೂಡಿಸ್ಕೊತಿದ್ರೆ ಅದು ಕೂಡಿಸ್ಕೊತ ಇರ್ತೈತಿ. ನಮ್ಗೆ ಕೆಟ್ಟ ಕಾಲದಾಗ ಅಥವಾ ಕಷ್ಟ ಕಾಲದಾಗ ಸಹಾಯ ಆಗೋದು ಕರ್ಮನ. ಸೊ ಯಾವುದೇ ಕಾರಣಕ್ಕೂ ನಾವು ನಮ್ಮ ಕರ್ಮ ಏನು ಅನ್ನೋದನ್ನು ನಾವು ನೆನಪಿಟ್ಕೊಂಡು ಮಾಡ್ಬೇಕು ಕೆಲಸ. ನಾವು ಏನು ಮಾಡೋಂಗಿದ್ರು, ಯಾರಿಗಾರ ಕೆಟ್ಟದ್ದು ಮಾಡೋಂಗಿದ್ರು ಅನ್ವೇಷಣೆ ಮಾಡಬೇಕು, ಒಳ್ಳೇದು ಮಾಡೋಂಗಿದ್ರು ಅನ್ವೇಷಣೆ ಮಾಡ್ಬೇಕು. ನಮ್ಗೆ ಒಳ್ಳೇದಾಗಬೇಕಾ, ನಾವು ಒಳ್ಳೇದು ಮಾಡೋಣ ಅಂತ. ಕೆಟ್ಟದಾಗಬೇಕಾ, ನಡಿ ಫುಲ್ ಕೆಟ್ಟದ್ದು ಮಾಡಿಬಿಡೋಣ ಅಂತ. ಈ ಇಡೀ ಅಂತ 20 ವರ್ಷ ಕೆಟ್ಟದೇ ಮಾಡಿಬಿಡೋಣ ಅಂತ. ಅವಾಗ ಏನಾಗ್ತೈತಿ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕೆಟ್ಟದಾಗತ್ತೆ. ಸೊ ಈಗ ಏನಾಗ್ತೈತೆ ಅಂತಂದರೆ, ಈಗ ಯಾರೋ ಒಬ್ಬ ಅವ್ನ ಹೆಂಡತಿಗೆ ಕಷ್ಟ ಕೊಡ್ತಿರ್ತಾನೆ, ಸಿಕ್ಕಾಮಟ್ಟೆ ಬೈಯೋದು, ಹೊಡಿಯೋದು, ಕಿರಿಕಿರಿ ಎಬ್ಬಿಸ್ಬಿಟ್ಟಿರ್ತಾನೆ. ಆದ್ರೆ ಆಕೆ ಹುಡುಗಿ ಪಾಪ ಹೆಂಡತಿ ಗಂಡಲ್ಲ ಅಂಥೇಳಿ ತಡ್ಕೊಂಡು ಸುಮ್ಮನೆ ಇರ್ತಾಳೆ. ಆದ್ರೂ ಹೆಂಗಾಗತ್ತೆ ಅಂದ್ರೆ, ಮುಂದೆ ಇವ್ನ ಮಗಳು ಎಲ್ಲೋ ಹೋಗಿರ್ತಾಳೆ, ಅವ್ನು ಮದುವೆಯಾಗಿ ಹೋಗಿರ್ತಾಳೆ ಬೇರೆಯವ್ರ ಮನೆಗೆ. ಅವಾಗ ಆಕೆಗೆ ಕಿರುಕುಳ ಶುರು ಆಗ್ತೈತಿ. ಯಾರಿಗೆ? ಇವ್ರ ಮಗಳಿಗೆ ಯಾಕೆ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಒಬ್ಬ ಹೆಣ್ಮಗಳಿಗೆ ತ್ರಾಸು ಕೊಟ್ಟಿರ್ತಾನಲ್ಲ, ಇವ್ನ ಮಗಳಿಗೆ ತ್ರಾಸು ಸ್ಟಾರ್ಟ್ ಆಗುತ್ತೆ. ಇವಂಗೆ ಅವಾಗ ಅನುಭವ ಆಗ್ತೈತೋ ಏನೋ ಗೊತ್ತಿಲ್ಲ, ಬಟ್ ಅದು ಮಾತ್ರ ಖರೆ. ಏನು ರೀ, ನಾವೇನು ಮಾಡೇ ಇಲ್ಲ, ಪಾಪ ನನ್ನ ಮಗಳಿಗೆ ಭಾಳ ಕಿರಿಕಿರಿ ಕೊಡ್ತಾರವರು. ನೀ ಮಾಡಿದ್ದಕ್ಕೆ ನಿನ್ನ ಮಗಳಿಗೆ ಬೀಳಾಗತ್ತೈತಿ. 20 ವರ್ಷ ಆದಮೇಲೆ, 25 ವರ್ಷ ಆದಮೇಲೆ ನಿನ್ನ ಮಗಳ ಮದುವೆ ಅದ, ನಿನಗೆ ಅಲ್ಲಿ ಕಷ್ಟ ಕೊಡತ್ತಾನ. ಹೀಗಾಗಿ ನಾವು ಯಾರಿಗೂ ಕಷ್ಟ ಕೊಡೋದು ಬೇಡ, ಒಳ್ಳೇದನ್ನು ಮಾಡೋಣ, ಚಲೋತ್ನೇ ಯೋಚನೆ ಮಾಡೋಣ. ಒಳ್ಳೆ ಕರ್ಮಕ್ಕೆ ಒಳ್ಳೇದಾಗತ್ತೆ, ಕೆಟ್ಟ ಕರ್ಮಕ್ಕೆ ಕೆಟ್ಟದಾಗತ್ತೆ. ಶುಭವಾಗಲಿ, ಒಳ್ಳೆಯದಾಗಲಿ.